ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಯಾವ ಥರ ಎಡಿಟ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಟ್ ಮಾಡಬೇಡಿ. ಸ್ಕಿಟ್ ಮಾಡಿದರೆ ನಿಮಗೆ ಅರ್ಥ ಆಗೋಲ್ಲ. ನಾನು ಮೊದಲನೇದಾಗಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲೇ. ಸೊ ಅದರಲ್ಲಿ ಇವಾಗ ಯಾವ ಥರ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟು ನ್ಯೂ ಅಂತ ಇದೆಯಲ್ವ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಗ್ಯಾಲರಿಗೆ ನಮಗೆ ಫೋಟೋ ತಗೊಳುತ್ತೆ. ಆ ಫೋಟೋ ಓಪನ್ ಆಗಿದ ತಕ್ಷಣ ಈ ಥರ ನಾವು ಯಾವುದಾದ್ರೂ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದರಲ್ಲಿ ಈ ಥರ ತೋರಿಸ್ತಾ ಇದೆಯಲ್ವಾ, ಹೀಗೆ ಬರುತ್ತೆ. ಸೊ ಇದರಲ್ಲಿ ಇನ್ಶರ್ಟ್ ಆ್ಯಪನ್ನು ಇದನ್ನು ವಾಟರ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅದು ರಿಮೂವ್ ಆಗುತ್ತೆ. ಈ ಥರನ ಫ್ರೀ ರಿಮೂವ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರಿಮೂವ್ ಆಗುತ್ತೆ. ಆ ಮಾರ್ಕ್ ಇರಬಾರ್ದು, ವೀಡಿಯೋದಲ್ಲೆಲ್ಲ ಕಾಣಿಸುತ್ತಲ್ವ, ಅದಕ್ಕಾಗಿ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರಿಮೂವ್ ಅಂತ ಬರುತ್ತೆ. ರಿಮೂವ್ ಮಾಡಿದರೆ ಹೋಗುತ್ತೆ. ಇವಾಗ ಅದಾದಮೇಲೆ ನಾನು ಈ ವಿಡಿಯೋ ಯಾವ ಥರ ಎಡಿಟ್ ಮಾಡೋದಂತ ಹೇಳಿ ಒಂದೊಂದಾಗಿ ಹೇಳ್ಕೊಡ್ತೀನಿ ನೋಡಿ. ಮತ್ತು ಇವಾಗ ನಾನು ವಿಡಿಯೋ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ವಿಡಿಯೋ ಇದೆಯಲ್ವಾ, ಇದು 25 ನಿಮಿಷದವರೆಗೂ ಇದೆ. ಸೊ ಅದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ತೊಗೊಂಡಿದ್ದಾದಮೇಲೆ ನಾವು ಯೂಟ್ಯೂಬ್ ತಮ್ನೇಲ್ಗೆ ಎಷ್ಟು ಬರಬೇಕು ಅಂದೇಳಿ ಅಳತೆನಲ್ಲಿ ತೊಗೋಬೇಕಾಗುತ್ತೆ. ಸೊ ನಾವು ತೊಗೋಬೇಕಾಗಿರೋದು 16:9 ಯೂಟ್ಯೂಬ್ ಸಿಂಬಲ್ ಇದೆಯಲ್ವ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಒನ್ನು ಕ್ಯಾನ್ವಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅದನ್ನು ಯೂಟ್ಯೂಬ್ ಸಿಂಬಲ್ದು ತೊಗೊಂಡಿದ್ದೀನಿ. ಆಮೇಲೆ ಇದಾದಮೇಲೆ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತೇಳಿ, ಡೈರೆಕ್ಟ್ ವಾಯ್ಸ್ ಓವರ್ ಕೊಡೋದಾದರೆ ಅಲ್ಲಿ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವಾಯ್ಸ್ ಬಂದಿರುತ್ತೆ. ಅದು ವ್ಯಾಲ್ಯೂಮ್ ಬೇಡ ಅಂತಂದರೆ ವ್ಯಾಲ್ಯೂಮ್ ಬೇಡ ಕ್ಲಿಕ್ ಮಾಡಿದರೆ ಡೌನು ಮತ್ತು ಜಾಸ್ತಿ ಮಾಡ್ಕೋಬೋದು ನೋಡಿ. ಅಲ್ಲಿ ನಾನು ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ವ, ಅದು ಡಿಲೀಟ್ ಪಕ್ಕ ಇದೆಯಲ್ವ ವ್ಯಾಲ್ಯೂಮ್ ಬಗ್ಗೆ, ಅದ್ರನ್ನ ತೋರಿಸಿದ್ರೆ ಅದು ವರ್ಕ್ ಆಗುತ್ತೆ. ಮತ್ತು ಇದು ನಾವು ಯಾವ ಥರ ಮರ್ಜ್ ಮಾಡಬೇಕು, ನಮಗೆ ವಿಡಿಯೋ ಎಷ್ಟು ಬೇಕೋ ಅಷ್ಟು, ಇದು ಬೇಡ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕೊಟ್ಟರೆ ಅಲ್ಲಿ ಸ್ಪ್ಲಿಟ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಹೋಗುತ್ತೆ. ಮತ್ತು ನಮಗೆ ಬೇಕು ಅಂತಂದರೆ ಮೇಲ್ಗಡೆ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ವ, ಆ ಥರ ಆರೋ ಮಾರ್ಕ್ ಕೊಟ್ಟರೆ ಹಂಡೋ ಅಂತ ಇರುತ್ತೆ, ಅದನ್ನು ಕೊಟ್ಟರೆ ಮತ್ತೆ ಪ್ಲೇಸಿಗೆ ಅದೇ ಬರುತ್ತೆ ವೀಡಿಯೋ. ಬೇಡ ಅಂತಂದರೆ ಡಿಲೀಟ್ ಮಾಡ್ಬೋದು. ಮತ್ತು ನಮಗಿನ್ನೂ ಎಕ್ಸ್ಟ್ರಾ ಬೇಕಂತಂದರೆ ಅದ್ರ ಡ್ರ್ಯಾಗ್ ಮಾಡಿರೋ ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡಿದರೆ ಬರ್ತೈತೆ. ಇನ್ನೊಂದು ವೀಡಿಯೋ ಬೇಕು ಅಂತಂದರೆ ಪ್ಲಸ್ ಐಕನ್ ಮೇಲೆ ರೆಡ್ ಕಲರ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗ್ಯಾಲ್ರಿಗೆ ಹೋಗುತ್ತೆ. ಗ್ಯಾಲ್ರಿಗೆ ಹೋಗಿದ ತಕ್ಷಣ ಈ ಥರ ನಾವು ಇನ್ನೊಂದು ವೀಡಿಯೋನ ಓಪನ್ ಮಾಡ್ಕೋಬೋದು. ಮತ್ತು ನಾವು ಅದು 16:9 ಕ್ಯಾನ್ವಾಸ್ ಮೇಲೆ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಇವಾಗ ವೀಡಿಯೋ ಓಡ್ತಾ ಇದೆ. ಇದು ಬೇಕು ನಮಗೆ ಚೆನ್ನಾಗಿದೆ ಅನ್ನೋದಾದರೆ ಅದಕ್ಕೆ ವಾಯ್ಸ್ ಓವರ್ ಮಾಡೋದು ಯಾವ ಥರ. ಸೊ ಅಲ್ಲಿ ಆಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೈ ಮ್ಯೂಸಿಕ್ಕು, ಆಡಿಯೋ ರೆಕಾರ್ಡಿಂಗ್ ಅಂತ ಎಲ್ಲ ಇರುತ್ತೆ. ನಮಗೆ ರೆಕಾರ್ಡ್ ಮಾಡಬೇಕಲ್ವ, ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ ಮಾಡಬೇಕು. ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ರೆಡ್ ಕಲರ್ ಆಗಿ. ಆವಾಗ ನಾವು ವಾಯ್ಸ್ ಓವರ್ ಕೊಡಬೇಕು. ಈ ಥರ ಬರುತ್ತೆ ನೋಡಿ. ನಮಸ್ಕಾರ. ಈ ಥರನ ಕೊಟ್ಕೊಂಡೋದ್ರೆ ಓಕೆ ಆಗುತ್ತೆ. ನಿಮಗೆ ಮ್ಯೂಸಿಕ್ ಬೇಕು ಅಂತಂದರೆ ಅದರಲ್ಲಿ ಮೈ ಮ್ಯೂಸಿಕ್ ಅಂತ ಇರುತ್ತಲ್ವ, ಆ ಮ್ಯೂಸಿಕನ್ನು ಆ್ಯಡ್ ಮಾಡೋಕ್ಕೋಗ್ಬೋದು. ಸೊ ನೋಡಿ, ಅದು ನಾನು ಕೊಡ್ತಾ ಇದ್ದೀನಿ. ನಮ್ಮದ್ರಲ್ಲಿ ಯಾವುದೂ ಮ್ಯೂಸಿಕ್ ಆ್ಯಡ್ ಮಾಡಲ್ವಲ್ಲ, ಲಾಂಗ್ ವೀಡಿಯೋಸ್ಗೆ ಯಾವುದೂ ಆ್ಯಡ್ ಮಾಡೋ ಹಾಗಿಲ್ಲ ನೋಡಲ್ಲಿ. ಮ್ಯೂಸಿಕ್ ಅಂತ ಇದೆ, ಎಫೆಕ್ಟ್ಸ್ ಅಂತ ಇದೆ, ಅಲ್ಲಿರೋ ಯಾವ ಆ್ಯಡ್ ಮಾಡೋ ಆಗಿಲ್ಲ ಅಂಥೇಳಿ ನಾನು ಯಾವುದೂ ಯೂಸ್ ಮಾಡಿಲ್ಲ. ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಫೈಲಲ್ಲಿದ್ದರೆ ಸೊ ಅದನ್ನು ಹಾಕೋಬೋದು. ನಾನು ಫೈಲಲ್ಲೆಲ್ಲ ಚೆಕ್ ಮಾಡಿದೆ, ಯಾವುದೂ ಇರಲಿಲ್ಲ ವೀಡಿಯೋಸು. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಲಾಂಗ್ ವೀಡಿಯೋಗೆ ಹಾಕಬೇಕಲ್ವ, ವಾಯ್ಸ್ ರೆಕಾರ್ಡ್ ಕೂಡ ಇಲ್ಲಿ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ. ನಾನು ಮ್ಯೂಸಿಕ್ ಏನಾದರೂ ಸಾಂಗ್ ಆಡಬೇಕು ಅಂತಂದರೆ ವಾಯ್ಸ್ ರೆಕಾರ್ಡಿಂಗಲ್ಲಿ ಮಾಡ್ಬೋದು. ಇನ್ನು ಇದಾದಮೇಲೆ ಮತ್ತೆ ವಾಪಸ್ ಬಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಅನಿಮಿನೇಷನ್ ಮಾಡ್ಕೋಬೋದು. ಅಂದರೆ ವೀಡಿಯೋ ಚೆನ್ನಾಗಿ ಈ ಥರ ರೊಟೇಟ್ ಆಗೋದೆಲ್ಲ ಬೇಕು ಅಂತಂದರೆ ಅನಿಮಿನೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಯಾವ ಪಿಕ್ಚರ್ ಬೇಕು ಅದನ್ನು ಕ್ಲಿಕ್ ಮಾಡಿದ್ರೆ ವೀಡಿಯೋ ಅದೇ ಥರನೇ ಕಂಟಿನ್ಯೂ ಆಗುತ್ತೆ ನೋಡಿ. ನಾನು ಮಾಡಿರೋದು ಡೈರೆಕ್ಟಾಗಿರುತ್ತೆ, ಅದ್ರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಅನಿಮಿನೇಷನ್ ಕೊಟ್ಟರೆ ಅದು ಬೇರೆ ಥರನೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಈ ಥರನೂ ಮಾಡ್ಬೋದು. ಇನ್ನು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಇಲ್ಲಿ ಸೇವಿಂಗ್ ಆಗುತ್ತೆ. ಇದನ್ನು ನಾವು ವೀಡಿಯೋದಲ್ಲಿ ಇವಾಗ ಸೇವಿಂಗ್ ಆಗಿ ಗ್ಯಾಲರಿಗೆ ಹೋಗಿರುತ್ತೆ. ಇದು 100 ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. 100 ಆಗಿದ ತಕ್ಷಣ ಅಲ್ಲಿ ಸೇವ್ ಅಂತ ಬರುತ್ತೆ. ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಡ್ರಾಪ್ ಕೊಟ್ಟು ಗ್ಯಾಲರಿಗೆ ಹೋಗುತ್ತಲ್ವ, ಆವಾಗ ಓಪನ್ ಮಾಡಿ ನೋಡಿದ್ರೆ ನಮ್ಮ ವೀಡಿಯೋಸು ಗ್ಯಾಲರಿಲಿರುತ್ತೆ. ಅದೇ ವೀಡಿಯೋನ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಥರ ನಾನು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇವಾಗ ನೋಡಿ ಡ್ರಾಪ್ ಅಂತ ಬಂತು, ಸೇವ್ ಆಗಿದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ, ಗ್ಯಾಲರಿಲಿರುತ್ತೆ.
ಸ್ವಲ್ಪ ಲೇಟ್ ಆಗುತ್ತೆ, ಅದು ಗ್ಯಾಲರಿಲಿ ಸೇವ್ ಆಗಿರುತ್ತಲ್ಲ ಅಲ್ಲಿ ಮೇಲ್ಗಡೆ ಬಂದಿರುತ್ತೆ, ಕ್ಲಿಕ್ ಮಾಡಿ ನೋಡಬೇಕು. ಸುಮಾರು ವೀಡಿಯೋಸ್ ಇರುತ್ತಲ್ವ, ನಮಗೆ ಗೊತ್ತಾಗಲ್ಲ, ಸಡನ್ನಾಗಿ ಬಂದಿರಲ್ಲ. ಒಂದೊಂದು ಈಗ ಎಲ್ಲಿ ಬಂದಿದೆ ನೋಡಿ, ನಾನು ಮಾಡಿರೋಂಥದ್ದು ಬೇಗನೆ ಓಪನ್ ಆಗಲ್ಲ, ಅದು ಇನ್ನೂ ಡೌನ್ಲೋಡ್ ಆಗಿಲ್ಲ ಅಷ್ಟು ಕ್ಲಿಯರಾಗಿ ಬೇಗನೆ. ಸೊ ಸ್ವಲ್ಪ ಸಮಯ ತಗೊಳುತ್ತೆ, ಅದಾದಮೇಲೆ ಓಪನ್ ಆಗುತ್ತೆ, ಆವಾಗ ನೋಡ್ಬೋದು. ನೋಡಿ ಇವಾಗ ಮತ್ತೆ ತೋರಿಸ್ತೀನಿ. ಸೊ ಓಪನ್ ಆಗುತ್ತೆ, ಇವಾಗ ಚೆಕ್ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ನೋಡಿ ನಾನು ಗ್ಯಾಲರಿ ಓಪನ್ ಮಾಡ್ತಾಯಿದ್ದೀನಿ ಮತ್ತೇನ, ಅದು ಡೌನ್ಲೋಡ್ ಆಗಿರೋದು ಇವಾಗ ತೋರಿಸುತ್ತೆ. ನಾನು ಮಾಡಿರೋಂಥ ವೀಡಿಯೋ ಗ್ಯಾಲರಿಲಿದೆ, ಇಲ್ಲಿ ಬಂದಿದೆ ನೋಡಿ. ಇವಾಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ಥರನ ಡೌನ್ಲೋಡ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇದು ಯಾವ ಥರ ಎಡಿಟ್ ಮಾಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸುಮಾರು ಆ್ಯಪ್ಗಳು ಬಿಟ್ಟಿದ್ದಾರೆ, ಬಟ್ ಯೂಟ್ಯೂಬ್ಗೆ ಯಾವುದೂ ಆ್ಯಪ್ ಯೂಸ್ ಮಾಡೋಂಗಿಲ್ಲ. ಕೈಮಾಸ್ಟರು, ಇನ್ಸ್ಟಾಟ್ ಆ್ಯಪ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಯಾರಾದರೂ ತಿಳ್ಕೊಂಡಿಲ್ಲ ಅಂತಂದರೆ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋರು ಈ ಥರ ತಿಳ್ಕೊಂಬಿಟ್ಟು ವೀಡಿಯೋ ಎಡಿಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.